ನಿನ್ನ ಗುರಿಯು ಎಂದಿಗೂ ತಪ್ಪಿಲ್ಲ, ಎಂದೆಂದಿಗೂ ತಪ್ಪಿಲ್ಲ. ಈ ರಾಮಾಚಾರಿ ಕೆಣಕೋ ಗಂಡು ಇನ್ನೂ ಹುಟ್ಟಿಲ್ಲ, ಈ ಭೂಮಿಲಿ ಹುಟ್ಟಿಲ್ಲ. ಆ ಭೀಮನ ಬಲದವನು, ಚಾಣಕ್ಯನ ಛಲದವನು, ಈ ದುರ್ಗದ ಹುಲಿಯುವನು. ಅವಿನ ದೇಶ 12 ವರುಷ, ಅವಿನ ದೇಶ 12 ವರುಷ, ನನ್ನ ರೋಷ 100 ವರುಷ. ಈ ಬ್ರಹ್ಮಾಂಡದ ಕುಲಕೋಟಿ ಜೀವಿಗಳಿಗೆ ಆಸರೆಯೋ ದೇವರೇ ಇರಬಹುದು, ಆದರೆ ಈ ಸಾವಿರಾರು ಹಳ್ಳಿ ಬಡ ಜೀವಿಗಳಿಗೆ ಈ ವಿಕ್ರಾಂತ್ ಗೌಡನೇ ದೇವರು. ಕಷ್ಟಪಟ್ಟ ದುಡಿದ ರೈತರ ಬೋಳಲ್ಲಿ ಆಟ ಆಡುವ ನಯವಂಚಕ. ನನ್ನನ್ನು ಕೆಣಕಿದರೆ ಕರ್ಮದ ಜೀವಕ್ಕೆ ಅಂತ್ಯಾರೆ. ಸುತ್ತಮುತ್ತ ಸಾವಿರಾರು ಎಕರೆಗೆ ಬಡಿಯೋ ಏ ವಿಕ್ರಾಂತ್ ಗೌಡ. ದೊಡ್ಡ ಆಸ್ತಿ ನನ್ನದಾಗುತ್ತದೆ ಅಂದರೆ ಎಂತವರೇ ಆದರೂ ಸರಿ ಕೊಲೆ ಮಾಡಬೇಕಲ್ಲ ಏ ವಿಕ್ರಾಂತ್ ಗೌಡ. ಸ್ವತಃ ನನ್ನ ಅಕ್ಕನ ಆಸ್ತಿ ಕೊಡದ ಕಾರಣಕ್ಕಾಗಿ ನನ್ನ ಅಕ್ಕನನ್ನು ಕೊಂದು ಅವಳ ಎಲ್ಲ ಆಸ್ತಿಗೆ ಒಡೆಯನ. ಅವನ ಮಗ ಮಾರ್ತಾಂಡನ ಹೆಸರಿನಲ್ಲಿ 100 ಎಕರೆ ಆಸ್ತಿ ಇದೆ. ಅವನನ್ನು ಸರಿಯಾಗಿ ಉಪಯೋಗಿಸಿ ನಂತರ ಸುಡುಗೋಡಕ್ಕೆ ಕಳಿಸಿ ಬಿಡುವೆ. ಶಂಕರ್ ನೋಡೆ ರೈತ ಸಂಘದ ಅಧ್ಯಕ್ಷನಂದು ನನ್ನೊಂದಿಗೆ ಹೋರಾಡಿ ಹೋದೆಯ ಮಗನೇ. ನಿನ್ನ ತಮ್ಮ ನೋಣೆ ಬರ ರೈತರಿಗೆ ನ್ಯಾಯ ಕೊಡ್ತದೆ ಎಂದು ಹೇಳಿ ಅನ್ಯಾಯವನ್ನು ಎತ್ತಿ ಹಿಡಿದು ಹೋರಾಡಿ ಹೋದೆಯ ಮಗನೇ. ನಿಮ್ಮೆಬ್ಬರ ಅಣ್ಣ ತಮ್ಮರಿಗೆ ಮುಹೂರ್ತ ನೋಡಿ ತಿಥಿ ಮಾಡದಿದ್ದರೆ ಮೇರಾ ನಾಮ್ ವಿಕ್ರಾಂತ್ ಗೌಡನೇ ಅಲ್ಲ. ಪಾರ್ವತಿ, ನಿನ್ನ ಶೀಲ ಪವಿತ್ರವೆಂದು ಹೇಳಿಕೊಳ್ಳುವೆಯಾ ನನ್ನ ಮುಂದೆ? ನಿನ್ನ ಅಂದಾದ ಚಂದದ ಮೈಮೋಟವನ್ನು ನನ್ನ ತೋಳ ತೆಕ್ಕೆಲೆ ಅನುಭವಿಸುತ್ತಿದ್ದರೆ ನನ್ನ ಹೆಸರು ಶ್ರೀಮಂತ ಹುಲಿ ರುದ್ರ ತಾಂಡವನೇ ಅಲ್ಲ. ಅಣ್ಣ ತಮ್ಮರ ಮಧ್ಯೆ ಬಿರುಗಾಳಿಯಂತೆ ಬಂದು ಒಡ ಹುಟ್ಟಿದವರ ಮನೆಯ ನಾನು ಒಡೆದಿದ್ದರೆ ನನ್ನ ಹೆಸರು ಶ್ರೀಮಂತ ಹುಲಿ ರುದ್ರ ತಾಂಡವ ವಿಕ್ರಾಂತ್ ಗೌಡನೇ. ಊರಿಗೆ ಹತ್ತಿ ಉರಿಯುತ್ತಿರುವ ಬೆಂಕಿಯಲ್ಲಿ ಸೆಡಿ ಹಾಕಿ ಊರಿಗೆ ಊರ ವರ್ತಿಸುವಾಗ ಈ ಮಾರ್ತಾಂಡನ ಮನಸ್ಸಿಗೆ ಬಂದು ನೆನ್ನಿನ ಚೀಲ ಹೂವು ಹಟ್ಟೆ ಒಂದು ದುಂಬಿ ಒಂದು ಹೂವಿನ ಮೇಲೆ ಕುಳಿತಾಗ ಆ ಹೂವಿನ ಮಕರಂದ ಸಿಗದೆ ಇನ್ನೊಂದು ಹೂವಿಗೆ ಹೋಗಿ ಹಾಯಾಗಿ ಮಕರಂದವನ್ನು ಇರುತ್ತದೆ. ಸರವೇಗದಲ್ಲಿ ಸಾಗುತ್ತಿರುವ ಬಣ್ಣದ ಜಿಂಕಿ ಅಂತ ಹೆಣ್ಣುಗಳನ್ನು ಬೆನ್ನಟ್ಟಿ ಅವರ ಕೇಶ ರೋಜ ಉಡಿಗೆ ತೊಡೆಯನ್ನು ಮರೆಮಾಚಿ ಅವರ ಯೌವನದ ದೇಹವನ್ನು ನನ್ನ ಭಾವಗಳಲ್ಲಿ ಎತ್ತಿ ಮುದ್ದಾಡುವ ರಾಕ್ಷಸ ಈ ರೌಡಿ ಮಾರ್ತಾಂಡ. ಲೇ ವಿಕ್ರಾಂತ ಗೌಡ, ಈ ಭೂಮಂಡಲಕ್ಕೆ ನಾನೇ ಒಡೆಯನೆಂದು ಹಾರಾಡಬೇಡ. ನಿನ್ನ ಆಸ್ತಿಗೆ ಈ ಮಾರ್ತಾಂಡನೇ ಒಡೆಯನಾಗುವುದಿನ ಹತ್ತಿರ ಬಂದಾಯ್ತು. ನಿನ್ನ ಮಗಳ ಐಶ್ವರ್ಯವನ್ನು ಮದುವೆ ಮಾಡಿಕೊಂಡು ನಿನ್ನೆಲ್ಲ ಆಸ್ತಿಯನ್ನು ನನ್ನ ಹೆಸರಿಗೆ ಮಾಡಿಕೊಂಡ ನಂತರ ನೀನು
ಲೋಕಕ್ಕೆ, ನಾನು ಯಮಲೋಕಕ್ಕೆ. ನಾನು ಕಾಲೇಜ್ ಕಲಿಯುತ್ತಿರುವಾಗ ನನ್ನ ಮನಸ್ಸಿಗೆ ನಟ್ಟವಳು ಶಿವಶಂಕರನ ಸೊಸೆ ಸವಿತಾ. ಅವಳ ಶೀಲವನ್ನು ಸುಳಿದು ಸುರಿಗಾಡಕ್ಕೆ ಪಾರ್ಸಲ್ ಮಾಡುತ್ತಾನೆ ಈ ಮಾರ್ತಾಂಡ. ಮಾರ್ತಾಂಡ, ಏನಾಯ್ತು ನೀನು ಹೋದ ಕಾರ್ಯ? ನಮ್ಮ ಮೇಲೆ ಕೇಸ್ ದಾಖಲಾಗಿರೋ ಶಕ್ತಿ ಪ್ರಸಾದ್ನು ಕೊಂದು ಆಕೆ ಫೈಲನ್ನು ತಂದಿದೆಯಾ ತಾನೇ? ಇಲ್ಲ ಮಾವ, ಇಲ್ಲ. ಆ ಶಕ್ತಿ ಪ್ರಸಾದ ನನ್ನ ಮಾತನ್ನು ಕೇಳಲಿಲ್ಲ. ನನ್ನನ್ನು ಎದುರಿಸಿ ನಿಮ್ಮಿಬ್ಬರನ್ನು ಜೈಲಿಗೆ ಹಾಕಿ ಶಿಕ್ಷೆ ಕೊಡ್ತೀನೆಂದು ಬಯಲ ತೆಗೆದುಕೊಂಡು ಹೋದ. ಮಾರ್ತಾಂಡ, ಹೇಳಿದ ಕೆಲಸ ಸರಿಯಾಗಿ ಮಾಡುದಿಲ್ಲ ನೀನು. ಆ ಶಕ್ತಿ ಪ್ರಸಾದನ ಫೈಲ್ ಏನಾದ್ರು ಕೋರ್ಟ್ಗೆ ಒಪ್ಪಿಸಿದ್ರೆ ಮುಗಿಯಿತು. ನಾವೆಲ್ಲ ಕಂಬಿ ಅನಿಸಬೇಕಾಗುತ್ತದೆ. ಈ ವಿಕ್ರಾಂತ್ ಗೌಡ ಕಂಬಿ ಅನಿಸೋದು ಮನುಷ್ಯನ ಮಾತಲ್ಲ. ಈ ವಿಕ್ರಾಂತ್ ಗೌಡ ಕಂಬಿ ಅನಿಸೋದು ಕನಸಿನ ಮಾತಲ್ಲ. ಇದಕ್ಕೊಂದು ಉಪಾಯ ಹುಡುಕಲೇಬೇಕು. ನಮಗಿರುವುದು ಒಂದೇ ಒಂದು ದಾರಿ, ಆ ಇನ್ಸ್ಪೆಕ್ಟರ್ ಶಕ್ತಿ ಪ್ರಸಾದನ್ನು ಕೊಲೆ ಮಾಡುವುದು. ಮಾರ್ತಾಂಡ, ಅವನನ್ನು ಕೊಂದು ಹಾಕೋದು ಅಷ್ಟು ಸುಲಭವಾದ ಮಾತಲ್ಲ. ಯಾಕೆಂದರೆ ಅವನ ಹಿಂದೆ 25 ಜನ ಪೊಲೀಸ್ ಕಾವಲು ಇರ್ತದೆ. ಅವರೆಲ್ಲರ ಕಣ್ತೆಪ್ಪಿಸಿ ಹೋಗಬೇಕಾದರೆ ಅವನಿಗೆ ಡಬಲ್ ಗುಂಡಿಗೆ ಇದ್ದವನೇ ಆಗಬೇಕು. ನನ್ನಿಂದ ಮತ್ತು ನಿನ್ನಿಂದ ಸಾಧ್ಯವಾಗದ ಮಾತು. ಮಾವ, ನಮಗಿರುವುದು ಒಂದೇ ಒಂದು ದಾರಿ. ನಾವು ಸಾಕಿದ ರೌಡಿಗಳನ್ನು ಬಿಟ್ಟು ಅವನ ಹೆಂಡತಿ ಮಕ್ಕಳನ್ನು ಅಪಹರಿಸಿ ಅವನ ಹೆಂಡತಿ ಮಕ್ಕಳಿಗೆ ಕಿರುಕುಳ ಕೊಟ್ಟರೆ ಅವನ್ ಎಲ್ಲಿದ್ದರೂ ಬಂದು ನಮ್ಮ ಕಾಲು ಹಿಡಿದು ಕೇಳಿಕೊಳ್ಳುತ್ತಾನೆ. ಹೇಗಿದೆ ನನ್ನ ಪ್ಲಾನ್? ನೀನು ಮಾಡಿದ ಪ್ಲಾನ್ ಸರಿಯಾಗಿದೆ. ಏನೋ ಮಾಡಲು ಹೋಗಿ ಏನೋ ಆಗುತ್ತದೆ. ಕಬ್ಬಿನ ಕೋದಾಗಲೇ ನಮಗೆ ಬೇಕಾಗಿರುವ ಅಸ್ತ್ರವನ್ನು ಉಪಯೋಗಿಸಬಹುದು. ಇರದಿದ್ದರೆ ಅವು ಕಬ್ಬನ ನಮ್ಮ ಮಾತು ಕೇಳುವುದಿಲ್ಲ. ಇದಕ್ಕೆ ಸರಿಯಾದ ವ್ಯಕ್ತಿ ಅಂದರೆ ಆ ರೌಡಿ ರಾಜ ವಿಷ್ಣುದಾದನೇ ಸರಿಯಾದ ವ್ಯಕ್ತಿ. ಹಾಗಾದರೆ ಈಗಲೇ ಫೋನ್ ಹಚ್ಚಿ ಕರೆಸಿ ಡೀಲನ್ನು ಒಪ್ಪಿಸಿಬಿಡು. ಮಾರ್ತಾಂಡ, ಅವನಿಗೆ ಫೋನ್ ಮಾಡಿ ಬಾ ಎಂದರೆ ಬರುವ ವ್ಯಕ್ತಿ ಅವನಲ್ಲ. ನಾವು ಅಂದುಕೊಂಡ ಕಾರ್ಯ ಮುಗಿತು ಅಂತ ತಿಳಿದುಕೋ. ನಾನೇ ಅಲ್ಲಿಗೆ ಹೋಗಿ ವಿಷಯವನ್ನು ತಿಳಿಸುತ್ತೇನೆ. ಆಯ್ತು ಮಾವ, ಹಾಗೆ ಮಾಡು. ಪರಮೇಶಿ, ಏನ್ ಮಾಡ್ತಾ ಇದೀಯಾ? ಸಾವುಕಾರ ಹಿಂಗ್ಯಾಕೆ ಕುದ್ರಾಯ್ತೀರಿ? ಎಮ್ಮಿ ಕರ ಇದ್ರದಂಗ ಏಕದಮ್ ನಾನು ಕಡ ನಡಿಗೆ ಬಿಟ್ಟಿನ್ರಿಲ್ಲ. ಲೇ ಬಡ್ಡಿ ಮಗನೇ, ಬಾಯಿಗೆ ಬಂದಂತೆ ಮಾತನಾಡಿದ್ರೆ ನಿನ್ನ ನೋಲಿಗೆಯನ್ನು ಕಡಿದು ಹಾಕುವೆ. ನನಗೆ ಸ್ವಲ್ಪ ಕೆಲಸ ಇದೆ, ಬರುವುದು ಸ್ವಲ್ಪ ತಡವಾಗುತ್ತದೆ. ಮನೆ ಕಡೆ ಸ್ವಲ್ಪ ಜೋಪಾನ ಒಂದೇ ಅಷ್ಟೇ. ಆಯ್ತು ಗೌಡ್ರಿ, ಈ ಪೇಪರ್ ಒಂದು ಸಹಿ ಮಾಡಿದ್ರೆ ಗೋಡೌನ್ಗೆ ಬಂದು ಮಾಲ್ ಮಾಡಿ ರೈತರಿಗೆ ರೊಕ್ಕ ಕೊಡ್ಬೇಕ್ರಿ. ರೈತರು ಭಾಳ ಜೀವ ತಿನ್ನಾಕ್ತಾರ್ರಿ. ಲೇ ಪರಮೇಶಿ, ಈ ಪೇಪರಿಗೆ ಒಂದೇ ಬಾರಿ ಸಹಿ ಮಾಡದಿದ್ರೆ ಹಣ ಕೊಡದಿದ್ರೆ ಸತ್ತು ಹೋಗುದಿಲ್ಲ. ಈ ರೈತರಿಗೆ ನಿಧಾನವಾಗಿ ಹಣ ಕೊಟ್ಟರಾಯ್ತು, ನಿಧಾನವಾಗಿ ಪೇಪರ್ಗೆ ಸಹಿ ಮಾಡಿದ್ರಾಯ್ತು. ನಾನು ನಿನ್ನ ಬರ್ತೇನೆ. ಮೋಡದ
ಮರದ ಮರಿಯಲ್ಲಿ ಮಲಗಿದ ಸಿಡಿಲು ಸಿಡಿದದ್ದು ಸೇರುತ್ತಿದೆ ವಿಕ್ರಾಂತ ಗೌಡನ ಮನೆ. ಮಾವ, ನಿನ್ನ ಕೆಲಸವನ್ನು ನೀನು ಮಾಡು, ನನ್ನದೊಂದು ಕೆಲಸ ಬೇರೆನೇ ಇದೆ, ಅದನ್ನು ನಾನು ಮಾಡುತ್ತೇನೆ. ಸವಿತಾ, ಇವತ್ತು ಹೂವಿನ ಮಂಚದ ಮೇಲೆ ನಿನ್ನ ಮಜವಾದ ಮೆರವಣಿಗೆ. ಅರಳಿ ನಿಂತ ತಾವರೇ ಎಂದು ಕೆಸರಾಗಲೇ ಗೌಡ್ಯ, ಏ ಗೌಡ್ಯ, ಹಾದ ನೀವು ಅಲ್ರಿ, ಈ ಹುಸ್ಸುಳ ಮಗ ಇವ ಪೇಪರ್ ಸಹಿ ಮಾಡಂದ್ರ ಹಿಂದೆ ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಹೇಳಿ ಹೋದ್ರ ಎಲ್ಲ ರೈತರು ಬಂದು ನಾನು ತಿಥಿ ಮಾಡಾಕ್ತಾರೆ. ಹೆಂಗೆ ಮಾಡು? ಅಯ್ಯೋ ಬಾಬಲ್ಲ, ಮತ್ತೆ ನೀನ ಕಾಪಾಡ್ಬೇಕಪ್ಪ ನನ್ನ.